ಫ್ರಿಡ್ಜ್ ಕ್ಲೀನ್ ಮಾಡೋಣ. ನಾನು ಹಿಂಗೆ ಫ್ರಿಡ್ಜ್ ಕ್ಲೀನ್ ಮಾಡ್ತೀನಿ. ಮೊನ್ನೆ ನಾನು ಸಂತೆದೊಂದು ವಿಡಿಯೋ ಹಾಕಿದ್ದೆ. ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ತಂದಿದ್ದೀನಿ. ಅದನ್ನು ಯಾವ ಥರ ನಾನು ಜೋಡಿಸ್ಕೊತೀನಿ ಫ್ರಿಡ್ಜಲ್ಲಿ ಅಂತ ನೋಡೋಣ. ನಾಳೆ ವರಮಹಾಲಕ್ಷ್ಮಿ ಪೂಜೆ ಇದೆ. ನಾನು ತಕ್ಕ ಮಟ್ಟಿಗೆಲ್ಲ ಮನೆ ಕ್ಲೀನ್ ಮಾಡಿಕೊಂಡೆ. ಈಗ ಮಿಕ್ಕಿರೋದು ಅಂತಂದರೆ ಫ್ರಿಡ್ಜ್ ಕ್ಲೀನ್ ಮಾಡಬೇಕು ಮತ್ತು ಎಲ್ಲ ಕಿಟಕಿ ಬಾಗಿಲುಗಳನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಲಕ್ಷ್ಮೀ ಪೂಜೆ ಬಂತು ನೋಡಿ. 15 ಡೇಸ್ಗೊಂದ್ಸರಿ ನಾನು ಫ್ರಿಡ್ಜ್ ಕ್ಲೀನ್ ಮಾಡ್ತೀನಿ. ಆದರೂ ಕೂಡ ನನ್ನ ಮಗ ಯಾವಾಗಲೂ ಫ್ರಿಡ್ಜಲ್ಲೇ ಆಟ ಆಡೋದು, ಐಸ್ ಕ್ಯೂಬ್ ತೆಗಿಯೋದು ಮಾಡಿ ಯಾವಾಗಲೂ ಅವ್ನು ಗಲೀಜು ಮಾಡ್ತಾನೇ ಇರ್ತಾನೆ. ನೋಡಿ, ಈಗ ಕ್ಲೀನ್ ಮಾಡಿಬಿಟ್ಟು ಎಲ್ಲ ತರಕಾರಿಗಳನ್ನ, ನೀವು ಸಂತೆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಎಲ್ಲ ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲ ತಂದಿದ್ದೀನಿ. ಅದನ್ನು ಯಾವ ರೀತಿ ನಾನು ಹೊಂದಿಸ್ಕೊತೀನಿ ನೆಕ್ಸ್ಟ್ 15 ಡೇಸ್ಗೆ ಅಂತಂತೇಳಿ ನೋಡೋಣ. ಸೊ ಎಲ್ಲ ಸಾಮಾನುಗಳನ್ನ ಹೊರಗಡೆ ಇಡೋಣ. ನಾನು ಎಲ್ಲನೂ ಕವರಲ್ಲೇ ಹಾಕಿ ಇಡೋದು, ಯಾಕಂದರೆ ಸ್ಪೇಸ್ ಜಾಸ್ತಿ ಸಿಗುತ್ತೆ ಸಾಮಾನು ಇಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕವರ್ಗಳು ತೆಗೆದು ಹಾಕಿದ್ದೀನಿ ಹೊರಗಡೆ. ಇದು ಕಾಟನ್ ನನ್ನ ಮಗನದು ಓಲ್ಡ್ ಕ್ಲಾತು. ಅದಕ್ಕೆ ನಾನು ಸೋಪ್ ಹಚ್ಕೊಂಡಿದ್ದೀನಿ. ಒಂದು ಮೇನ್ ವಿಷಯ ಏನಂದರೆ, ನಾವು ಯಾವಾಗಲೂ ಫ್ರಿಡ್ಜ್ ಕ್ಲೀನ್ ಮಾಡುವಾಗ, ಟಿ.ವಿ ಏನೇ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಕ್ಲೀನ್ ಮಾಡುವಾಗ ಫಸ್ಟು ಮೇನ್ ಸ್ವಿಚ್ಚು ಆಫ್ ಮಾಡಬೇಕು. ಫ್ರಿಡ್ಜಿನ ಸ್ವಿಚ್ ಆಫ್ ಮಾಡಿ ನಾನು ಇದನ್ನು ತೆಗ್ದಿದ್ದೀನಿ, ಸ್ವಿಚ್ ತೆಗ್ದಿದ್ದೀನಿ. ಆಮೇಲೆ ನಾನು ಫ್ರಿಡ್ಜ್ ಕ್ಲೀನ್ ಮಾಡ್ತಾ ಇರೋದು. ನಮ್ಮದು ಫ್ರಿಡ್ಜು ಬಂದು ಓಲ್ಡ್ಸ್ ಬೇಕು ಅಂತ ಟಾಟಾ ಪ್ರಾಡಕ್ಟೇ. ಯಾಕಂದರೆ ನಾನು ಟಾಟಾ ಕಂಪ್ನೀಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಟಾಟಾ ಪ್ರಾಡಕ್ಟ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾವು ಏನೇ ಪರ್ಚೇಸಿಂಗ್ ಇದ್ದರೂ ಫಸ್ಟು ನಮ್ಮ ಕಂಪ್ನಿಗೆ ಪ್ರಿಫರೆನ್ಸ್ ಕೊಡ್ತೀವಿ. ಟಾಟಾ ಪ್ರಾಡಕ್ಟು, ಇದು ಪ್ರಾಡಕ್ಟು ಚೆನ್ನಾಗೇ ಬರ್ತಿದೆ. ಆಮೇಲೆ ಸುಮ್ಮನೆ ಎಲ್ಲ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ಗಳ ಮೇಲೆ, ವಸ್ತುಗಳ ಮೇಲೆ ದುಡ್ಡು ಹಾಕೋದು ನನಗೆ ಇಷ್ಟ ಆಗಲ್ಲ. ನಾನು ಯಾವಾಗಲೂ ಅಪ್ಲಯನ್ಸಸ್ ಮೇಲೆಲ್ಲ ಕಮ್ಮಿನೇ ಹಾಕೋದು. ಏನಿಲ್ಲ ಅಂದರೂ ಒಂದು 8 ಇಯರ್ಸ್ 7 ಇಯರ್ಸ್ ಫ್ರಿಡ್ಜ್ ಬರ್ಬೋದು. ಆಮೇಲೆ ಇನ್ನೊಂದು ಫ್ರಿಡ್ಜ್ ತೊಗೊಂಡ್ರೆ ಆಯಿತು. ಈಗ ಅದೇ ಒಂದು 30,000 40,000 50,000 ಗಟ್ಟಲೆ ಎಲ್ಲ ಫ್ರಿಡ್ಜ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಅಮೌಂಟ್ ಹಾಕಿ ಮತ್ತೆ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸುಮ್ಮನೆ ಆಡಂಬರದ ಜೀವನ ನಡೆಸೋದಕ್ಕಿಂತ ಏನೋ ಅಂತಾರಲ್ಲ, ನಮ್ಗೆ ಹಾಸಿಗೆ ಇದ್ದಷ್ಟು ನಾವು ಕಾಲು ಚಾಚಬೇಕು, ಸೇವಿಂಗ್ಸ್ ಅಂತ ಮಾಡ್ಕೋಬೇಕಲ್ವಾ. ಇಷ್ಟು ಗಲೀಜಾಗಿದೆ ಯಾಕಂದರೆ ಇದು ಅಲ್ವಾ, ಏನು ಕೋಲ್ಡಾಗಿರುತ್ತಲ್ಲ, ಎನಿ ಟೈಮು ಏನೇ ಸ್ವಲ್ಪ ಚೆಲ್ಲಿದ್ರೂ ಕೂಡ ಕಲೆ ಆಗಿಬಿಡುತ್ತೆ. ಹಾಗೆ ಆ ಕಲೆ ಗಟ್ಟಿ ಆಗಿಬಿಡುತ್ತೆ. ಅದು ಸೋಪ್ ಹಾಕಿದ್ರೇ ಹೋಗೋದು. ಅದಕ್ಕೆ ನಾನು ಸ್ವಲ್ಪ ಸೋಪ್ ಹಾಕ್ಕೊಂಡಿದ್ದೆ. ಮತ್ತು ನಾನು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಹೇಳಿದೆ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ರಿಕ್ವೈರ್ಮೆಂಟ್ ಅಲ್ವಾ. ಯಾರ್ಯಾರಿಗೆ ಏನೇನು ರಿಕ್ವೈರ್ಮೆಂಟ್ ಇದೆಯೋ ಆ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ. ಬಟ್ ಬೇರೆಯವ್ರನ್ನ ಮೆಚ್ಚಿಸೋಕ್ಕಂತ ನಾವು ಇಲ್ಲ ಅವ್ರ ಮನೆಯಲ್ಲಿ ಸಿಂಗಲ್ ಡೋರ್ ಇದೆ, ನಾವು ಡಬಲ್ ಡೋರೇ ತೊಗೋಬೇಕು, ಆ ಥರ ಎಲ್ಲ ಒಬ್ಬೊಬ್ರದ್ದು ಮೈಂಡ್ ಸೆಟ್ ಇರುತ್ತೆ. ಕಾಂಪಿಟೇಟಿವ್ ಮೈಂಡ್ ಇರುತ್ತೆ, ಅವ್ರಿಗೇನು ಯೂಸ್ ಇರಲ್ಲ. ಆದರೆ ತೋರಿಸ್ಕೊಳಕ್ಕೋಸ್ಕರ ಅವ್ರು ಆ ಥರ ಮಾಡ್ತಾರೆ. ಆದರೆ ನನಗೆ ಆ ಥರ ಏನು ಇಂಟ್ರೆಸ್ಟ್ ಇಲ್ಲ. ಯಾರಿಗೂ ತೋರಿಸ್ಕೊಳಕ್ಕೋಸ್ಕರ ನಾವು ಜೀವನ ಮಾಡೋದು ನನಗೆ ಇಷ್ಟ ಆಗಲ್ಲ. ಮತ್ತು ನಾವು ನೋಡಿ, ಕಾಂಪಿಟೇಟಿವ್ ಮೈಂಡ್ ಬಿಟ್ಬಿಟ್ರೆ, ಕಾಂಪಿಟೇಷನ್ ಅನ್ನೋದನ್ನ ಬಿಟ್ಬಿಟ್ರೆ, ಅದು ಈ ಥರ ಕಾಂಪಿಟೇಷನ್ನಲ್ಲ, ಬೇರೆ ಥರ ಕಾಂಪೀಟ್ ಮಾಡಬೇಕು. ಅದನ್ನ ಬಿಟ್ಟರೆ ಎಷ್ಟು ಸೇವಿಂಗ್ ಆಗುತ್ತೆ ಅಂದರೆ ನಮಗೂ ಸೇವ್ ಆಗುತ್ತೆ. ಅಗೇನ್ ಪ್ಲಸ್ ನ್ಯಾಷನಲ್ ಸೇವಿಂಗೂ ಆಗುತ್ತೆ, ಎನರ್ಜಿ ಸೇವಿಂಗೂ ಆಗುತ್ತೆ, ಎನರ್ಜಿ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಇದರಿಂದ ಎಲೆಕ್ಟ್ರಿಸಿಟಿ ಬಿಲ್ ಕಮ್ಮಿ ಬರುತ್ತೆ. ಆಮೇಲೆ ನೋಡಿ, ಅದು ಎಷ್ಟು ಚೈನ್ ಲಿಂಕ್ ಇದೆ ಅಲ್ವಾ. ನಾವು ದೊಡ್ಡ ಫ್ರಿಡ್ಜ್ ತೊಗೊಂಡು ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಬಿಲ್ ಮಂತ್ಲಿ ಪೇ ಮಾಡೋದಕ್ಕಿಂತ ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ತೊಗೊಂಡು ಬಂದರೆ ಎನರ್ಜಿ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಅಗೇನ್ ಇಟ್ಸ್ ಎನರ್ಜಿ ಸೇವಿಂಗು. ಆಮೇಲೆ ಅದೇ ದುಡ್ಡನ್ನ ನೀವು ಬೇರೆದಕ್ಕೆ ಯೂಸ್ ಮಾಡಿದ್ರೆ ಅದು ನ್ಯಾಷನಲ್ ಸೇವಿಂಗ್ ಕೂಡ ಆಗುತ್ತೆ. ನಾನು ಈ ಥರ ಹೇಳಿದೆ ಅಂತ ಬೇಜಾರಾಗುತ್ತೇನೋ ಕೆಲವೊಬ್ಬರಿಗೆ, ನಂಗೆ ಗೊತ್ತಿಲ್ಲ. ರಿಯಾಲಿಟಿ ಎಲ್ಲ ಕ್ಲೀನ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನೀವು ಕಮೆಂಟ್ ಮಾಡಿ. ಆಮೇಲೆ ಒಬ್ಬೊಬ್ಬರು ಏನೇ ಕ್ಲೀನಿಂಗ್ ಇರ್ಬೋದು, ಮನೆ ಕ್ಲೀನಿಂಗಿಗೆ ಏನಕ್ಕೋ ಒಂದು ಇದು ಕೆಮಿಕಲ್ ಪ್ರಾಡಕ್ಟ್ಸ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಎಲ್ಲದಕ್ಕೂ ಕೆಮಿಕಲ್ ಪ್ರಾಡಕ್ಟ್ಸ್, ಸ್ಪ್ರೇಸ್ ಎಲ್ಲ ಯೂಸ್ ಮಾಡ್ತಾರೆ.
ಒಂದು ಏನಂದರೆ ನಾವೆಷ್ಟು ಕೆಮಿಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವೋ ಅಷ್ಟು ಅದರದ್ದು ಪ್ರಾಡಕ್ಷನ್ನು ಜಾಸ್ತಿ ಆಗುತ್ತೆ ಒಂದು. ಆಮೇಲೆ ಅದು ಎನ್ವಿರಾನ್ಮೆಂಟ್ ಮೇಲೂ ಹಾನಿಕರ. ಕೆಮಿಕಲ್ ಪ್ರಾಡಕ್ಟ್ಸ್ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಅದು ಇನ್ವರ್ಸ್ಲಿ ಎನ್ವಿರಾನ್ಮೆಂಟ್ ಮೇಲೆ ಫಸ್ಟ್ ಅದು ಇಂಪ್ಯಾಕ್ಟ್ ಬರೋದು ಅದ್ರ ಪ್ರಾಡಕ್ಷನ್ ಹೆಚ್ಚಾದರೆ. ಆಮೇಲೆ ನಮಗೂ ಅದು ಇದು ಆರೋಗ್ಯಕ್ಕೆ ಹಾನಿಕರ. ಇಲ್ಲಿ ನೋಡಿ ಗಣೇಶ, ಇದು ನಮಗೆ ಒಬ್ಬರು ಮದುವೆ ಕಾರ್ಡ್ ಕೊಟ್ಟಿದ್ದರು. ಆ ಕಾರ್ಡಲ್ಲಿ ಈ ಗಣಪತಿ ಇತ್ತು. ತುಂಬ ಇಷ್ಟ ಆಯ್ತು ನನಗೆ ಈ ಗಣಪತಿ. ಅದಕ್ಕೆ ನಾನೇನು ಮಾಡಿದೆ, ಮದುವೆ ಆದಮೇಲೆ ನನ್ನ ಮದುವೆಗಿಂತ ಮುಂಚೆ ಆ ಲಗ್ನ ಪತ್ರಿಕೆ ಏನೂ ಮಾಡಿಲ್ಲ, ನಮ್ಮ ದೇವ್ರ ರೂಮಲ್ಲೇ ಇತ್ತು. ಅವ್ರ ಮದುವೆ ಎಲ್ಲ ಮುಗಿದ್ಮೇಲೆ ನಾನು ಅದರಿಂದ ಈ ಗಣಪತಿ ತೆಗೆದ್ಬಿಟ್ಟು ಅದಕ್ಕೆ ಫೆವಿಕಲ್ ಹಾಕ್ಬಿಟ್ಟು ಇಲ್ಲಿ ಅಂಟಿಸ್ದೆ. ನೋಡಿ ಎಷ್ಟು ಚೆನ್ನಾಗಿ. ಫ್ರೆಂಡ್ ಎಲ್ಲ ಪಾರ್ಟ್ಸ್ನೂ ವಾಶ್ ಮಾಡಿದೆ. ನಮ್ಮ ಮಮ್ಮಿನೂ ಹೆಲ್ಪ್ ಮಾಡಿದ್ರು ನನಗೆಲ್ಲ ವಾಶ್ ಮಾಡೋಕ್ಕೆ. ಸೊ ವಾಶ್ ಮಾಡಿಬಿಟ್ಟು ಅದನ್ನು ಒಂದು ಸ್ವಲ್ಪ ಹೊತ್ತು ಒಣಗೋಕ್ಕೆ ಇಟ್ಟಿದ್ದೀನಿ. ಮಳೆ ಬರ್ತಾ ಇದೆ, ಸ್ವಲ್ಪ ರೈನಿಂಗ್, ಸ್ಲೋ ರೈನಿಂಗ್. ನೋಡಿ ವಾಯ್ಸ್ ಕೇಳುತ್ತೆ. ಫುಲ್ ಮೋಡ ಆಗಿದೆ ಇವತ್ತು. ಮಳೆ ಸ್ವಲ್ಪ ಜಾಸ್ತಿನೂ ಆಗ್ತಾ ಇದೆ. ಸೊ ಸಾಕು, ಇದು ಇಷ್ಟೇ, ಒಣಗಲ್ಲ ಮತ್ತು ಹಸಿ ಆಗುತ್ತೆ. ಅದಕ್ಕೆ ಎಲ್ಲ ತಗೊಂಡೋಗಿ ಜೋಡಿಸ್ಬಿಡ್ತೀನಿ. ಪಾರ್ಟ್ಸ್ ಎಲ್ಲ ತಂದು ಕಾಟನ್ ಕ್ಲಾತಿಂದ ಒಗೆದೆ ಫ್ರಿಜ್ಜಿಗೆ ಓಪನ್ ಬಿಡ್ತೀನಿ ಸ್ವಲ್ಪ ಹೊತ್ತು ಗಾಳಿಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಐಟಮ್ಸ್ ಎಲ್ಲ ಜೋಡಿಸಿದ್ದೀನಿ, ಆ ವಿಡಿಯೋ ಸಹ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.